ಕೆ.ಪಿ. ಬಚ್ಚೇಗೌಡಣ್ಣವರು ಕಳೆದ 40 ವರ್ಷಗಳಿಂದ ಬಹಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥವರು. ತಂದೆಯವರ ಕಾಲದಿಂದ ತಂದೆಯವರು ಮತ್ತು ಅಣ್ಣವರು ಕೂಡ ಬಹಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹಾಗಾಗಿ ಅವ್ರು ಎಲ್ಲೇ ಇದ್ರು ಕೂಡ ಇವತ್ತು ಕೂಡ ನಮ್ಮ ನಾಯಕರು ಅಂತಾನೆ ನಾವು ಭಾವಿಸುವಂಥದ್ದು. ಹಾಗಾಗಿ ನಾಯಕರ ಆಸ್ಪತ್ರೆಯಿಂದ ಬಂದ ನಂತರ ನಾನು ಬಂದಿರಲಿಲ್ಲ. ಹಾಗಾಗಿ ಅವರ ಕ್ಷೇಮ ಸಮಾಚಾರ ವಿಚಾರಿಸೋಣ, ಆರೋಗ್ಯ ವಿಚಾರಿಸೋಣ ಅಂತೇಳಿ ಇವತ್ತು ಬಂದಿದೆ. ಬಹಳ ಮುಖ್ಯವಾಗಿ ಆರೋಗ್ಯ ವಿಚಾರಿಸುವಂಥದ್ದು ನಾನು ಬಂದಿರತಕ್ಕಂಥದ್ದು. ಆದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಸೂಕ್ತವಾದಂಥ ಸ್ಥಾನಮಾನ ಅವರಿಗೆ ಸಿಗಬೇಕಾಗಿತ್ತು. ಆದರೆ ಈಗ ನನ್ನನ್ನು ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದನ್ನು ನಾನು ಸಾಕಷ್ಟು ಸಭೆಗಳನ್ನ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಏನೇನಾಗಿದೆ ಇವೆಲ್ಲವನ್ನ ಕೂಡ ಸರಿಪಡಿಸ್ಕೊಳ್ಳುವಂಥದ್ದು ಮತ್ತು ಎಲ್ಲೆಲ್ಲಿ ನಮ್ಮ ನಾಯಕರಿದ್ದಾರೆ. ಈಗ ನಾನು ಉದಾಹರಣೆಗೆ ಜಿ.ಟಿ. ದೇವೇಗೌಡರು ಕೂಡ ಅವ್ರನ್ನು ಕೂಡ ನಾನು ಟೈಮ್ ಕೇಳ್ತಾ ಇದ್ದೇನೆ. ಅವರು ಇನ್ನೂ ಸಮಯ ನಿಗದಿ ಆಗಲಿಲ್ಲ. ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗ್ತೇನೆ, ಅವರನ್ನು ಕೂಡ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇಲ್ಲಿ ನಮಗೆ ಅವ್ರಿಗೇನು ಸ್ಥಾನಮಾನ ಸಿಗಬೇಕಾಗಿತ್ತು ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ಒತ್ತಡಗಳಿಂದ ನಮ್ಮನ್ನೆಲ್ಲ ಕೂಡ ದೂರ ಮಾಡಿದಾಗ ಆಗಿತ್ತು. ಹಾಗಾಗಿ ಈಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಚ್ಚೇಗೌಡಣ್ಣವರು ನಮ್ಮ ಜೊತೆಯಲ್ಲೇ ಇರಬೇಕು. ಯಾಕಂದ್ರೆ ನೋಡಿ, ಇವತ್ತು ಇಷ್ಟೆಲ್ಲ ಅಪಾರ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅವ್ರಿಗೆ ಸೂಕ್ತವಾದಂತ ಒಂದು ಸ್ಥಾನಮಾನ ಕಲ್ಪಿಸುವಂತ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ. ಅದನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು, ರಾಜಕೀಯ ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ವ್ಯತ್ಯಾಸಗಳು ರಾಜಕಾರಣದಿಂದ ದೂರ ಆಗಿದ್ರು. ಅದು ದೂರ ಆಗಿದ್ರು ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗ್ಲಿ, ಕುಮಾರಸ್ವಾಮಿ ಅವ್ರಿಗಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಾನೆ ಅವರು ಕೂಡ ಭಾವಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಎಲ್ಲೇ ಇದ್ರು ಕೂಡ ಬಚ್ಚೇಗೌಡಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನ ಇವತ್ತು ಕೂಡ ಅದನ್ನ ಬಲವಾಗಿ ಹೇಳ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅವ್ರು ಹೋಗ್ಬಾರ್ದಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿನೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ. ಆದ್ರೆ ರಾಜಕಾರಣದ ಆ ಸಂದರ್ಭ ಅವರನ್ನ ಆ ರೀತಿ ದೂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನ್ ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆಗೆ ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂತ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇಲ್ಲಿ ಇರಬೇಕಾಗಿತ್ತು. ಕಾರಣಾಂತರ ಅಂದ್ರೆ ಅಂತ ಪರಿಸ್ಥಿತಿ ಉದ್ಭವ ಆಗ್ಬಿಡ್ತು. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರು ಏನ್ ಮಾಡಬೇಕು ಮುಂದೆ ಅನ್ನುವಂಥದ್ದನ್ನ ಖಂಡಿತ ನಾವು ಮಾಡುವಂತ ಪ್ರಯತ್ನ ಮಾಡ್ತೇವೆ. ಅಣ್ಣವರು ಎಲ್ಲಿದ್ರು ಕೂಡ ನಮ್ಮ ನಾಯಕರು. ಅದು ಇವತ್ತು ಪ್ರಸ್ತುತ ಕಾಂಗ್ರೆಸ್ ನಲ್ಲಿದ್ರು ಕೂಡ ನಮ್ಮ ನಾಯಕರು ಅನ್ನುವಂತ ಅಭಿಮಾನದಿಂದ ಕೂಡ ನಾವು ಇವತ್ತು ಬಂದಿರತಕ್ಕಂಥದ್ದು. ಪಕ್ಷ ನಮಗೆ ಮುಖ್ಯ ಅಲ್ಲ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಏನ್ ಸೂಕ್ತಮಾನ ಕಲ್ಪಿಸ್ಬೇಕು ಅದನ್ನ ದೇವೇಗೌಡರ ಹತ್ರನೂ ಮಾತಾಡ್ತೀನಿ, ಕುಮಾರಸ್ವಾಮಿ ಅವ್ರ ಹತ್ರನೂ ಮಾತಾಡ್ತೀನಿ, ನಿಖಿಲ್ ಅಣ್ಣ ಅವ್ರ ಹತ್ರ ಕೂಡ ಮಾತನಾಡಿ ಅವ್ರಿಗೇನ್ ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯಾಯವನ್ನ ಕಲ್ಪಿಸ್ಬೇಕು, ನಾನು ಕಲ್ಪಿಸ್ಕೊಡ್ತೇನೆ.